ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಪಶುಪಾಲಕ ಶ್ರೀ ಗೋವಿಂದ. ತಿರುಪತಿ ತಿರುಮಲ ವೆಂಕಟೇಶ, ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇಲ್ಲಿ ಒಂದು ನಿಮಿಷ. ಓದೋನು ನೀನಲ್ಲ, ದುಡಿಯೋನು ನೀನಲ್ಲ, ದುಡ್ಡು ಮಾತ್ರ ಹೆಂಗ್ ಮಾಡ್ತೀಯೋ ಗೋವಿಂದ. ತಿರುಪತಿ ತಿರುಮಲ ವೆಂಕಟೇಶ, ಅದು ಎಷ್ಟು ವರ್ಷದಿಂದ ನಿನ್ನ ಈ ವೇಷ. ಗುಂಡು ಹಾಕೋದ್ ಬಿಡ್ತೀವಿ, ಗುಂಡು ಹೊಡಿಸಿಕೊಳ್ತೀವಿ, ಹುಂಡಿನ ಪಾರ್ಸಲ್ ಮಾಡಯ್ಯ ಗೋವಿಂದ. ತಿರುಪತಿ ತಿರುಮಲ ವೆಂಕಟೇಶ. ಚಕ್ಲಿ ಗಿಕ್ಲಿ ಎಲ್ಲ ವಯಸ್ಸಿನಾಗ ಚಕ್ಲಿ ಸ್ನ್ಯಾಕ್ಸ್ ಊಟ ಸಂಜಿನ ಉಣ್ಣೋದಾಗೋದಿಲ್ಲ. ಇವತ್ತು ತಿಂದ್ರು ಬಸ್ಸಿನ ಕೋರ್ ಬರ್ರಿಲಿ. ಗುರುಗಳೇ, ಈಗ ಕಾಂಚೀಪುರಂಗೆ ಹೋಗ್ತೀವಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಹೇಳ್ಬೇಕು? ಊಟ ಮಾಡಿ ಅಗ್ಗ ಸರ್, ಆಮೇಲೆ ಊಟ ಮಾಡಿದ್ಮೇಲೆ ಸೀನಿಯರ್ ಸುಮ್ಮಂದಿಟ್ಟು ಇಲ್ಲಿ ಮ್ಯಾಗಿ ಕಾಂಚಿ ಕಾಂಚಿ ಕಟ್ ಮಾಡಿ ಸೀದಾ ಒಳಗೆ ಹೋಗ್ತೀವಿ. ಸೊ ಮೊದಲು ಭಾಳ ನಮ್ಮ ಅಪ್ಪರು ಹೇಳ್ತಿದ್ರು ಸಣ್ಣದಿತ್ತು, ಈಗ ಭಾಳ ದೊಡ್ಡದಾಗ್ಬಿಟ್ಟೈತಿ. ಈಗ ನಾವು ಕಂಚಿ ಕಾಮಾಕ್ಷಮ್ಮನ ಟೆಂಪಲ್ದೊಳಗೆ ಇದ್ದೀವಿ. ಸೊ ಈ ಕಂಚಿ ಕಾಮಾಕ್ಷಮ್ಮನ ಟೆಂಪಲ್ನ ಈಗ ನಮ್ಮ ಎಲ್ಲ ಸೀನಿಯರ್ಗಳು ತೋರಿಸ್ಕೊತ ಹೋಗ್ತಾರೆ, ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಒಂದೊಂದೇ ಕ್ವಶನ್ ಕೇಳ್ಕೊತ ಹೋಗ್ತೀನಿ, ಹೇಳ್ತಾರೆ ಅವರು. ಕಮಾನ್ ಬರ್ರಿ ಎಲ್ಲರೂ ನನ್ನ ಜೊತೆ. ಆಟ ಆಡೋ ಬಂದು ಬೇಡ, ಹೋಗಿ ಬರೋ ಗೌಡ್ರಿ. ಈಗ ಹೇಳ್ರಿ, ನಮ್ಮೂರಿಂದ ಒಂದು 1000 ಕಿಲೋಮೀಟ್ರ್ ದೂರ ಕಾಮಾಕ್ಷಮ್ಮಗೆ ಬಂದಿರಿ. ಕಾಮಾಕ್ಷಮ್ಮಗೆ ಏನತ್ತ ಕಂಚಿ ಕಾಮಾಕ್ಷಿ ನಮಃ. ತಿರುಪತಿ ತಿರುಮಲ ವೆಂಕಟೇಶ, ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇಲ್ಲಿ ಒಂದು ನಿಮಿಷ. ಓದೋನು ನೀನಲ್ಲ, ದುಡಿಯೋನು ನೀನಲ್ಲ, ದುಡ್ಡು ಮಾತ್ರ ಹೆಂಗ್ ಮಾಡ್ತೀಯೋ ಗೋವಿಂದ. ತಿರುಪತಿ ತಿರುಮಲ ವೆಂಕಟೇಶ,
ಅದು ಎಷ್ಟು ವರ್ಷದಿಂದ ನಿನ್ನ ಈ ವೇಷ ಗುಂಡು ಹಾಕೋದ್ ಬಿಡ್ತೀವಿ ಗುಂಡು ಹೊಡಿಸಿಕೊಳ್ತೀವಿ ಗುಂಡಿನ ಪಾರ್ಸಲ್ ಮಾಡಯ್ಯ ಗಾಡಿ ಗಾಡಿ ಗೌಡ್ರು ಅವ್ರಿಗೆ ಬೈದರು ಸಿಟ್ಟಿಗೇರಿ ಹೋದ್ರು ಅವ್ರು. ಮುಂದೆ ಹೋಗ್ಬೇಕು ನೀವು ಕ್ಯಾಮ್ರಾಮನ್ ಏನ್ ಬೇಕ್ರಿ ತೋರಿ ಗೌಡ್ರು ತೋರಿ ಕಳಿಸ್ಬಿಡ್ಬೇಕಲ್ಲ ಅಲ್ಲೋ ಕಾರ್ ತೊಗೊಂಡು ಮತ್ತು ನಿಮ್ಮ ಸಂಬಂಧ ಕಾರ್ ಮಾಡ್ಕೊಡ್ತೀನಿ ಕಾರ್ ತೊಗೊಂಡು ಹನ್ನೊಂದು ಅದಕ್ಕೆ ಅಂತ ಕ್ಲೀನಿ ಅವರು ಮಾಡೋಕ್ಕೆ ದೊಡ್ಡ ಗಾಡಿ ಮಾಡೋಕ್ಕೆ ಇದೊಂದು ಕಾರ್ ವರ್ಷ ಪಾರ್ಕಿಂಗ್ ಲಾಟ್ ತಿಂದಾರ ಅನ್ನೋರು ಬೇಕಲ್ಲ ಯಾರು ತಿಂತಾರೆ ಕೋಟಿಲಿಂಗೇಶ್ವರ ಬಟ್ ಹಂಗೆ ಹಿಂಗಾದ್ರೆ ಇಲ್ಲಿ 3 ಲಕ್ಷ ಐತಿ ನಮ್ದು ಆದಿಯೋಗಿ ಆಗಂಗಿಲ್ಲ ಮತ್ತೆ ಇದಕ್ಕಿಂತ ಭಾರಿ ಐತಿ ಆದಿಯೋಗಿ ಇಲ್ಲಿ ಮಠ ಬಂದು ಜಾಗ ಬಿಟ್ಟು ಹೊಂಟಿವಿ ನಾವು ಎರಡು GB ಇಲ್ಲಿ ಹಾಕೈತಿ ನೀವು ಬಿಟ್ಟು ಮಾಡ್ಕೊಂಡು ಹೋಗ್ರಿ ಸರ್ ಮೇನ್ ಅದು ಮಾಡತ್ರಿ ಇದು ಸ್ವಲ್ಪ ಮಾಡಿಬಿಟ್ಟು ಇದು ಒಂದು ಟಿವಿ ಅದಾವಿದೆ ಇಲ್ರಿ ಒಂದು ಸ್ವಲ್ಪ ಅಂದ್ರೆ ಮುಂದೆ ಮೇನ್ ಅಲ್ಲಿ ಐತಿ ವಿಡಿಯೋ ಶೂಟಿಂಗ್ ಗಿಟಿಂಗ್ ಚಲೋ ಎಡಿಟ್ ಮಾಡ ಆಮ್ಯಾಗ ಯಾಕೆ ತಾಯಿಲ್ಲ ಅದು ನಂಬಲಕ್ಕಂದ್ರೆ ಫುಲ್ ಹೇಳಿ ಮನಗಂಡ 2 ಟಿವಿ ಹಾರ್ಡ್ ಡಿಸ್ಕ್ ಅದ ಮನ್ಯಾಗ ಯಾವ್ದಕ್ಕೆ ತೊಗೊಂಡೆ ಹೋದನ್ 10,000 ಕೊಟ್ಟು ಜೀವನದಾಗ ಏನದ ದುಡ್ಡಿದ ಎಂಜಾಯ್ ಮಾಡೋದ ಗಳಿಕೆ ಮಾಡ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಕೋಲಾರ ಜಿಲ್ಲಾ ಹೇತ್ಮಂಗಲ ತಾಲೂಕಿನ ಬಂಗಾರಪೇಟೆ ತಾಲೂಕಿನ ಕೋಟಿಲಿಂಗೇಶ್ವರ ಸ್ಥಳದೊಳಗೆ ಅದೀವಿ. ಸೊ ಕೋಟಿಲಿಂಗೇಶ್ವರ ಈ ಅರ್ಜುನ್ ಜನ್ಯ ಪಿಕ್ಚರ್ ಮಾಡಿದ್ದು ಇಲ್ಲೇ ಶ್ರೀ ಮಂಜುನಾಥ ಪಿಕ್ಚರ್. ಗೇಟ್ ತೆಗಿದೆ ಏನು ಇಲ್ಲ ಹಿಂಗೆ ದೇವ್ರಿಗೆ ಹೋಗ್ಬೇಕು ನಾ ಹೇಳಿಲ್ಲ ನೀವು ಎಲ್ಲ ಗುಡಿಗೆ ವಿಸಿಟ್ ಕೊಡ್ಬೇಕು. ನಮಗೆ ಕಳ್ಸಂಗಿಲ್ಲ ಒಂದು ನಿಮಿಷ ವೆಯ್ಟ್ ಮಾಡಿ, ಮೊಬೈಲ್ ಆಫ್ ಮಾಡಿ. ಮೊಬೈಲ್ ಬಂದು ನಮಸ್ಕಾರ. ಇಲ್ಲಿ ತಗೊಂಡ್ಬಿಟ್ಟೆ ಅಂದ್ರೆ ಇಲ್ಲೊಂದು ಅಪೋಸಿಟ್ ಎರಡು ಬಂದ್ರೆ ಮುಗಿದು ಬಾರಿ ಇಲ್ಲಿ ಬರ್ರಿ ಈಗ ಅವ್ರ ಸೆಲ್ಫಿ ಬರ್ರಿ ಹಿಂಗೆ ಸೆಲ್ಫಿ ಹಾಕ್ರಿ. ಕೈ ಮುಟ್ಕೊಂಡೆ ಅಂದ್ರೆ ಅವ್ರ ಕಾಲ್ ನಿಮ್ಮ ಕಾಲ್ ಕೂಡ ಆತಲ್ರಿ.
ಸೊ ಇವತ್ತು ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದು ಬಸವನ ಬಾಗೇವಾಡಿಯ ಎಲ್ಲ ವಕೀಲರ ಸಂಘದಿಂದ 9 ಜನ ವಕೀಲರು ಆಗಮಿಸಿದ್ದೇವೆ. ಸೊ ಇದರಲ್ಲಿ ನನ್ನ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ನಮ್ಮ SPL ಸರ್ ಇದ್ದಾರೆ. ಸೊ SPL ಸರ್ ಅವರು ಈ ಕೋಟಿಲಿಂಗೇಶ್ವರದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳ್ಕೊತೀನಿ. ಇದು ನನಗೆ ಫಸ್ಟ್ ಅನುಭವ. ಕೋಟಿಲಿಂಗೇಶ್ವರನ ನೋಡಿ, ಲಿಂಗಗಳನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ದೇವರ ದರ್ಶನ ಆದಂಗೆ ತುಂಬ ಧನ್ಯವಾದಗಳು ಕರೆದುಕೊಂಡು ಬಂದಿದ್ದಕ್ಕೆ. ಭಾಳ ಅಚ್ಚುಕಟ್ಟಾಗಿ ಅವರಿಗೆ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಆಮೇಲೆ ನಮ್ಮ ಇನ್ನೋರ್ವ ಸೀನಿಯರ್ಗಳಾಗಿರ್ತಕ್ಕಂಥವ್ರು ಅಲ್ಲಿದ್ದಾರೆ, ಅವರೆಷ್ಟು. ಸೊ ಸೀನಿಯರ್, ಈ ಕೋಟಿಲಿಂಗೇಶ್ವರದ ಬಗ್ಗೆ ನಿಮ್ಮ ಸರ್ ಇದೇ ಥರ ನಮ್ಮಲ್ಲಿ ಒಂದು ಏನಾದ್ರು ಮಾಡಿದ್ರೆ ಅನುಕೂಲ. ನಾವು ಅಲ್ಲಿಂದ ಇಲ್ಲಿವರೆಗೂ ಬರೋದನ್ನ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸಸ್ ಏನಾದ್ರು ಸಿಗ್ತದೆ. ನಮ್ಮಲ್ಲಿ ಯಾರಾದರೂ ಈ ಥರದ್ದು ದಾನಿಗಳು ಎಲ್ಲರೂ ಸೇರಿ ಮಾಡಿ ಎಲ್ಲರೂ ಏನೋ ದೊಡ್ಡವ್ರು ಇದ್ದಾರೆ, ಅದನ್ನು ಇಲ್ಲಿ ಒಂದು ನಮ್ಮ ಸೈಡ್ ಒಂದು ಸ್ವಲ್ಪ ಇದು ಮಾಡಿದ್ರೆ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ. ಧನ್ಯವಾದಗಳು. ಎಲ್ಲಾದರೂ ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಏನಿದೆ, ಸುಮಾರು 1 ಕೋಟಿ ಲಿಂಗಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ವಿಷಯ ಬರ್ರಿ, ಹಾಗೆ ಹೇಳ್ರಿ, ಮಗ್ಗಲ ತೋರಿಸ್ರಿ. ನೋಡಿ, ಇದು ಜೋಗುಲಿಂಗವನ್ನು ನಾವು ನೋಡಿದಾಗ ನಟ್ಟ ನಡುವೆ ಈಶ್ವರನ 3ನೇ ಕಣ್ಣವನ್ನು ಪ್ರತಿಬಿಂಬಿಸಿರ್ತಕ್ಕಂಥದ್ದು ವಿಶೇಷ ಅನ್ನುವಂಥ. ನೀ ಮಾತಾಡೋಕ್ಕಂತೂ ಕಟ್ ಮಾಡಿ ಈ ಸುಮ್ಮನೆ ಇವತ್ತೊಂದು ಇದು ಇತ್ತು, ಇದು ಫಾಸ್ಟ್ ಆಗ ಇದು ಆದಿಯೋಗಿ ದೇವಸ್ಥಾನ ಇದು. ಇದು ಫಂಕ್ಷನ್ ಎಲ್ಲ ಮಾಡಲಿಕ್ಕೆ ಸರಿ. ಇಲ್ಲಿ ಸಾಲ್ಕ್ ನಿಂದ್ರಿ ಎಲ್ಲರೂ. ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಭಾಳ ತುಂಬ ಸುಂದರವಾಗಿದೆ, ಇಲ್ಲಿ ನೋಡ್ಬೋದು. ಸೊ ಬೆಳಕು, ಸೂರ್ಯನ ಬೆಳಕು ನಮ್ಗೆ ಅಪೋಸಿಟ್ ಇದ್ದದ್ದಕ್ಕೆ ನಿಮಗೆ ಸ್ವಲ್ಪ ಕಾಣಲಿಕ್ಕಿಲ್ಲ, ಸಮೀಪ ಹೋಗಿ ತೋರಿಸ್ತೇನೆ. ಸೊ ಇಲ್ಲಿ ನಮ್ಮ SPD ಸರ್ ಬಂದಾರು. ಒಟ್ಟು SPD ಸರ್ ಕ್ಯಾಮ್ರಾ ಅಂದ್ರೆ ಬರಂಗಿಲ್ಲ, ದೂರ ದೂರ ಹೋಗ್ಬಿಡ್ತಾರು. ಆದರೂ ಅವ್ರನ್ನ ಬಿಟ್ಟ ನಮ್ಮ ಸೀನಿಯರ್ ಅಂತೂ ಪಾಪ ದೇವ್ರಿದ್ದಂಗೆ ಅವರು. ಹೌದು, ಬೆಕ್ಕಿನ ನಾನು ಇವತ್ತ ನಿನ್ನೆ ಬಾಳಿದ್ದು ಸರಿ ಇಲ್ಲಿ ನೋಡ್ರಿ. 21 ನಮ್ಮ ಸರ್ ಬಂದ್ರು, ಸೀನಿಯರ್ ಬಂದ್ರು. ಎಂಟ ಮಾಡೋಣ್ರ ನಮ್ಮ ಮುಂದೆ ನಮ್ಮ ಸೀನಿಯರ್ ಲಗೇಜನ್ನು ಇಳಿಸ್ಕೊತಿದ್ದಾರೆ. ಸೀನಿಯರ್ನ ನಿಡಗುಂದಿಗೆ ಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ದೇವೆ. ಸಮಯ ಮಧ್ಯರಾತ್ರಿ 2 ಗಂಟೆ ಆಗಿದೆ. ಪಳಿ ಬಡ್ಡೆ ಒತ್ತಿ ಬಿಡ್ರಿ ಅಲ್ಲೇ. ಬಿದಿರುಕುಂದೇಶ್ವರನ ಬಿಟ್ಟೇವಿ ಹಳೆಕೋಟದಲ್ಲಿ. ಗೌಡ್ರ ಹಬ್ಬ ಕತ್ತಾರ. ಟೈಮ್ 2:30 ಆಗೈತಿ.